ಹಾಯ್ ಹಲೋ ಫ್ರೆಂಡ್ಸ್, ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈ ವರ್ಷ 2026 ರಥಸಪ್ತಮಿ ಯಾವ ದಿನ ಬಂದಿದೆ, ಆ ದಿನದಂದು ನಾವು ಏನೆಲ್ಲ ಒಂದು ಕೆಲಸಗಳನ್ನು ಮಾಡಬೇಕು, ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಈ ರೀತಿಯಾಗಿ ಸರಳವಾಗಿ ನೀವು ಪೂಜೆ ಮಾಡ್ಕೊಂಡಿದ್ದೆ ಆದರೆ ಸೂರ್ಯನ ಅನುಗ್ರಹ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಈ 2026ರಲ್ಲಿ ಯಾವ ದಿನದಂದು ರಥಸಪ್ತಮಿ ಅನ್ನುವಂಥದ್ದು ಬಂದಿದೆ, ಅವತ್ತು ನಾವು ಯಾವ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು, ಏನೆಲ್ಲ ಒಂದು ಕೆಲಸಗಳನ್ನು ಮಾಡಬೇಕು ಅನ್ನೋವಂಥ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ಈ ವರ್ಷ 2026ರಲ್ಲಿ ರಥಸಪ್ತಮಿ ಯಾವ ದಿನದಂದು ಬಂದಿದೆ ಅಂತಂದರೆ ಭಾನುವಾರ ದಿವಸ ರಥಸಪ್ತಮಿ ಅನ್ನೋವಂಥದ್ದು ಬಂದಿದೆ. ಭಾನುವಾರ 25ನೇ ತಾರೀಕು ರಥಸಪ್ತಮಿ ಅನ್ನೋವಂಥದ್ದು ಬಂದಿರೋವಂಥದ್ದು. ನಾನು ವಿಡಿಯೋ ಸೆಂಟ್ರಲ್ಲಿ ಹಾಕ್ತೀನಿ, ಯಾವಾಗ ಪ್ರಾರಂಭ ಆಗಿ ಯಾವಾಗ ಮುಕ್ತಾಯ ಆಗುತ್ತೆ ರಥಸಪ್ತಮಿ ಅನ್ನೋವಂಥದ್ದನ್ನು ಕೂಡ ನಾನಿಲ್ಲಿ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ. ಅದನ್ನು ಬೇಕಿದ್ರೆ ನೀವು ಮೆನ್ಷನ್ ಮಾಡಿ ಇಟ್ಕೊಂಡು ಅವತ್ತಿನ ದಿವಸ ಏನೇನೆಲ್ಲ ಒಂದು ಕೆಲಸಗಳನ್ನು ತಪ್ಪದೀರ ಮಾಡಬೇಕು, ಆ ಕೆಲಸಗಳನ್ನು ಮಾಡೋದ್ರಿಂದ ನಮಗೇನೆಲ್ಲ ಒಂದು ಅನುಕೂಲ ಇದೆ ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಸೂರ್ಯನಿನ ಪೂಜೆಯನ್ನು ಮಾಡೋದ್ರಿಂದ ಸೂರ್ಯನ ಒಂದು ಅನುಗ್ರಹ ನಮಗೆ ಸಿಕ್ಕಿದೆ ಆದರೆ ನಮಗೆ ದೀರ್ಘಕಾಲದ ಆರೋಗ್ಯ ಅನ್ನೋವಂಥದ್ದು ಸಿಗುತ್ತೆ. ಮತ್ತು ಅನಾರೋಗ್ಯ ಬಾಧಿಸ್ತಾ ಇದ್ದರೆ ಖಂಡಿತವಾಗಲೂ ಅನಾರೋಗ್ಯ ಅನ್ನೋವಂಥದ್ದು ಹೋಗಲಾಡಿಸುತ್ತೆ. ಸೂರ್ಯನ ಅನುಗ್ರಹ ನಮಗೆ ತುಂಬ ಅಂದರೆ ತುಂಬ ಜಾಸ್ತಿನೇ ಬೇಕು. ಖಂಡಿತವಾಗ್ಲೂ ಸ್ನಾನದ ನೀರಿಗೆ ಈ ಒಂದು ವಸ್ತುಗಳನ್ನು ಹಾಕಿ ನೀವು ಸ್ನಾನವನ್ನು ಮಾಡಿ, ಮತ್ತು ಆ ಒಂದು ರಥಸಪ್ತಮಿಯ ದಿವಸ ಈ ಒಂದು ವಸ್ತುಗಳನ್ನು ತಂದು ನೀವು ಮೈ ಮೇಲೆ ಇಟ್ಕೊಂಡು ಸ್ನಾನ ಮಾಡೋದ್ರಿಂದ ಕೂಡ ನಿಮಗೆ ಸೂರ್ಯನ ಒಂದು ಅನುಗ್ರಹ ಅನ್ನುವಂಥದ್ದಾಗಿದೆ. ಕೆಲವೊಂದು ಭಾಗಗಳಲ್ಲಿ ಕೆಲವೊಂದು ರೀತಿಯಾಗಿ ರಥಸಪ್ತಮಿಯನ್ನು ಆಚರಣೆಯನ್ನು ಮಾಡ್ತಾರೆ. ಕೆಲವೊಂದು ಭಾಗದಲ್ಲಿ ಈ ಚಿಕ್ಕಡಿಕಾಯಿ ಏನೋ ಅವರೆಕಾಯಿ ಬರುತ್ತಲ್ವ, ಆ ಅವರೆಕಾಯ ರಥವನ್ನು ಮಾಡಿ 7 ಕುದುರೆಗಳು ಬರೋ ರೀತಿಯಲ್ಲಿ ಈ ಒಂದು 7 ಚಿಕ್ಕಡಿಕಾಯಿಗಳನ್ನು ಮಾಡಿ ಸೂರ್ಯನ ಒಂದು ರಥವನ್ನು ಮಾಡಿ ಅದನ್ನು ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡ್ತಾರೆ. ಕೆಲವೊಂದು ಭಾಗಗಳಲ್ಲಿ ಈ ರೀತಿಯಾಗಿ ಮಾಡ್ತಾರೆ. ಕೆಲವೊಂದು ಭಾಗಗಳಲ್ಲಿ ಈ ಒಂದು ರಂಗೋಲಿಯನ್ನು ಹಾಕಿ ಅದರಲ್ಲಿ ಆ ರಂಗೋಲಿ ಮಧ್ಯದಲ್ಲಿ 7 ಕುದುರೆಗಳನ್ನು ಬರೆದು ನಾನಿಲ್ಲಿ ಆ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಆ ರೀತಿಯಾಗಿ 7 ಕುದುರೆಗಳನ್ನು ಬರೆದು ಜೊತೆಯಲ್ಲಿ ಸೂರ್ಯನಾರಾಯಣರನ್ನು ಅವರು ಕ್ಲೀನಾಗಿ ಬಿಡಿಸಿ ರಂಗೋಲಿ ಮೂಲಕವಾಗಿ ಅದರಲ್ಲಿ ದೀಪವನ್ನು ಇಟ್ಟು ಅದರ ಮೇಲೆ ಕೂಡ ಪೂಜೆಯನ್ನು ಮಾಡ್ತಾರೆ. ಕೆಲವೊಂದಷ್ಟು ನೋಡಿ, ಈ ರೀತಿಯಾಗಿ ಸರಳವಾಗಿ ನೀವು ಪೂಜೆಯನ್ನು ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಅಂದರೆ ನಿಮ್ಮದು ಆಚೆ ಕಡೆಗೆ ಸೂರ್ಯಕ್ಕೆ ನೋಡಿ ಈ ರೀತಿಯಾಗಿ ರಂಗೋಲಿ ಹಾಕ್ಬಿಟ್ಟು ಇದು ಮನೆಯಿಂದ ಆಚೆ ಮಾಡೋವಂಥ ಪೂಜೆ ಆಯಿತಾ. ಸೂರ್ಯನ ಒಂದು ರಥಸಪ್ತಮಿಯ ವ್ರತ ಮಾಡ್ತಿದ್ದಿ ಅನ್ನೋವಂಥವ್ರು ಕೆಲವೊಬ್ಬರು ದೇವ್ರ ಮನೇಲಿಟ್ಟು ಈ ಚಿಕ್ಕಡಿಕಾಯಿ ರಥವನ್ನು ಒಳಗಡೆ ಇಡ್ತಾರೆ. ಅದನ್ನು ಆ್ಯಕ್ಚುಲಾಗಿ ಮಾಡುವಂಥದ್ದು ಆಚೆ ಕಡೆಗೆ ಇಟ್ಟು ಮಾಡಬೇಕು. ನಿಮ್ಮ ತುಳಸಿ ಗಿಡ ಇದ್ದೇ ಇರುತ್ತಲ್ವ, ನೀವು ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಳ್ಬೇಕು. ಅಲ್ಲಿ ಎಲ್ಲ ಸ್ವಚ್ಛಂದ ಮಾಡಿ ಸ್ವಲ್ಪ ಗಂಜಲ ಹಾಕಿ ಗುಡಿಸಿ ರಂಗೋಲಿ ಎಲ್ಲ ಹಾಕ್ಕೊಂಡು ನೀವು ರಥಸಪ್ತಮಿಯ ವ್ರತ ಮಾಡೋದಕ್ಕೆ ನಿಮಗೆ ಚಿಕ್ಕಡಿಕಾಯಿ ರಥ ಅನ್ನೋವಂಥದ್ದು ಬೇಕು. ಮತ್ತು ನಿಮಗೆ 7 ಎಕ್ಕದ ಎಲೆಗಳು ಬೇಕು. ನಿಮಗೆ ಒಂದು 3 ಬಗಸೆಯಷ್ಟು ಗೋಧಿ ಬೇಕಾಗುತ್ತೆ. ಮತ್ತು ಒಂದು ಮಣ್ಣಿನ ಹಣತೆ ಬೇಕಾಗುತ್ತೆ. ಅದಕ್ಕೆ ನೀವು ನಿಮ್ಮ ಮನೇಲಿ ಯಾವ ದೀಪದ ಎಣ್ಣೆ ಬಳಸ್ತೀರೋ ಆ ಎಣ್ಣೆಯನ್ನು ನೀವು ಹಾಕ್ಕೊಳ್ಬಹುದು. ಅದಕ್ಕೆ ನೀವು ಬತ್ತಿಯನ್ನು ಹಾಕಬೇಕು. ಕೆಲವೊಬ್ಬರು 7 ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ತಾರೆ, ಕೆಲವೊಬ್ಬರು 2 ಬತ್ತಿಯನ್ನು ಹಾಕಿ ಹಚ್ಚುತ್ತಾರೆ. ಅವರವರ ಅನುಕೂಲಕ್ಕೆ ಅವರವರ ಸಂಪ್ರದಾಯಕ್ಕೆ ಬಿಟ್ಟಿರೋ ಅಂಥದ್ದು. ಅದನ್ನು ಆ ಒಂದು ಗೋಧಿಯ ಮಧ್ಯದಲ್ಲಿ ಒಂದು ಸೂರ್ಯನ ಒಂದು ಈ ಒಂದು ಷಟ್ಕೋನ ಬರುತ್ತಲ್ವ, ಸ್ಟಾರ್ ಹೂ ರಂಗೋಲಿಯನ್ನು ಬಿಡಿಸಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನ ಗೋಧಿ ಮೇಲೆ ಹಾಕಿ ತದನಂತರದಲ್ಲಿ ಆ ಮಣ್ಣಿನ ಹಣತೆಯನ್ನು ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದನ್ನೇ ಸೂರ್ಯನಾರಾಯಣರು ಅಂಥೇಳಿ ನೀವು ವ್ರತ ಮಾಡಿರಬಹುದು. ಮತ್ತು ಗೋಧಿಯನ್ನು ಬಳಸಿ ಏನಾನ ಒಂದು ಸಿಹಿ ಪದಾರ್ಥವನ್ನು ಮಾಡ್ಕೊಳ್ಬೇಕು. ಅದನ್ನು ನೀವು ಕೆಲವೊಬ್ಬರು ಆಚೆನೇ ಮಾಡ್ತಾರೆ. ಈ ಒಂದು ಪೊಂಗಲ್ ಆಗಿರ್ಬೋದು, ಸ್ವೀಟ್ ಪೊಂಗಲ್ ಆಗಿರಬಹುದು, ಮತ್ತು ಗೋಧಿ ಬಳಸಿ ಗೋಧಿ ನುಚ್ಚಿನಿಂದ ಗೋಧಿ ಒಂದು ಸಜ್ಜಿಗೆ ಆಗಿರಬಹುದು, ಈ ರೀತಿಯಾಗಿ ಅವರವರು ಮಾಡ್ಕೊಳ್ತಾರೆ. ಇದನ್ನು ನೀವು ಸೂರ್ಯ ಉದಯ ಒಂದು
ಎಷ್ಟು ಗಂಟೆಯಿಂದ ನೀವು ಈ ಪೂಜೆಯನ್ನು ಸ್ನಾನ ಮಾಡುವಂಥದ್ದು ಟೈಮಿಂಗ್ಸನ್ನು ಮೊದಲಿಗೆ ನಾನು ತಿಳಿಸ್ಕೊಟ್ಬಿಡ್ತೀನಿ. ನೋಡಿ, ಸ್ನಾನ ನೀವು ಬೆಳಗ್ಗೆ 5:30ಯಿಂದ 6:30 ಒಳಗಡೆಗೆ ನೀವು ಸ್ನಾನವನ್ನು ಮಾಡ್ಕೊಳ್ಬೇಕು. ಆ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ 7 ಎಕ್ಕದ ಎಲೆಯನ್ನು ತರಬೇಕು. 7 ಎಕ್ಕದ ಎಲೆ ಏನಕ್ಕಂತ ಹೇಳ್ತೀನಿ ನೋಡಿ. 2 ಪಾದದ ಮೇಲೆ, 2 ನಿಮ್ಮ ಮಂಡಿಯ ಮೇಲೆ, 2 ನಿಮ್ಮ ಭುಜದ ಮೇಲೆ, 1 ನಿಮ್ಮ ನೆತ್ತಿಯ ಮೇಲೆ, 7 ನೀವು ಬಿಳೆ ಎಕ್ಕದ ಎಲೆಗಳನ್ನು ತಂದು ತಲೆ ಮೇಲೆ ಇಟ್ಕೊಂಡು ನಿಮಗೆ ಸೂರ್ಯ ಗಾಯತ್ರಿ ಮಂತ್ರ ಕೂಡ ಅದನ್ನು ಬಂದರೂ ನೀವು ಹೇಳ್ಕೊಳ್ಬಹುದು. ಇಲ್ಲ ನಮ್ಗೆ ಯಾವುದೂ ಮಂತ್ರ ಬರಲ್ಲ ಅಂತಂದರೆ ನೀವು ಓಂ ಸೂರ್ಯನಾರಾಯಣಾಯ ನಮಃ, ಓಂ ಸೂರ್ಯನಾರಾಯಣ ನಮಃ ಅಂತಂದು ನಿಮಗೆ ಒಂದು 5 ಬಾರಿ 11 ಬಾರಿ ಹೇಳಿಕೊಂಡು ನೀವು ಸೂರ್ಯನಿಗೆ ಒಂದು ನಮಸ್ಕಾರವನ್ನು ಮಾಡಿಕೊಂಡು ತದನಂತರದಲ್ಲೇ ಆ ಎಲೆಗಳನ್ನು ಇಟ್ಕೊಂಡು ಅದರ ಮೇಲೆ ನೀವು ಸ್ನಾನ ಮಾಡೋದ್ರಿಂದ ಕೂಡ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯ ಫಲಗಳು ಅನ್ನುವಂಥದ್ದು ಸಿಗುತ್ತೆ. ಸೂರ್ಯನ ಒಂದು ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಇಲ್ಲಿ ನೋಡಿ, ರಥಸಪ್ತಮಿಯ ಟೈಮಿಂಗ್ಸನ್ನು ಹೇಳ್ತಾ ಇದ್ದೀನಿ ನೋಡಿ. 12:39 ನಮಗೆ ಪ್ರಾರಂಭವಾಗುತ್ತೆ. ಜನವರಿ 26 ಮುಕ್ತಾಯ ಆಗೋವಂಥದ್ದು ಬಂದು ನಮಗೆ 11:10 ಗಂಟೆಗೆ ಮುಕ್ತಾಯ ಆಗೋವಂಥದ್ದು. ಏನಂತಂದರೆ 25ನೇ ತಾರೀಕಿಗೆ ಮುಕ್ತಾಯ ಆಗೋವಂಥದ್ದು. ಪೂರ್ಣ ಪ್ರಮಾಣದ ನಮಗೆ ರಥಸಪ್ತಮಿಯ ದಿನ ಇರುವಂಥದ್ದು ಬಂದು 25ನೇ ತಾರೀಕಿಗೆ ನಾವು ಮಾಡಬೇಕು. ಆವತ್ತಿನ ದಿವಸ ಸೂರ್ಯನ ವಾರ ಕೂಡ ಆಗಿರೋದ್ರಿಂದ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಆಚೆ ಕಡೆ ಇದ್ದು ವ್ರತ ಮಾಡ್ತೀವಂದ್ರೆ ಹಾಗೂ ಮಾಡಬಹುದು. ಎಕ್ಕದ ಎಲೆಗಳನ್ನು ತಂದು ಆ ರೀತಿಯೂ ಮಾಡಬಹುದು. ಇಲ್ಲಾಂದರೆ ಸೂರ್ಯನಿಗೆ ಅವತ್ತಿನ ದಿವಸ ಅರ್ಘ್ಯೆಯನ್ನು ಕೊಡಬೇಕು. ಅರ್ಘ್ಯ ಕೊಟ್ಟರು ಕೂಡ ನಿಮಗೆ ಅದರಿಂದ ಪೂಜಾ ಫಲಗಳು ಅನ್ನುವಂಥದ್ದು ಎಲ್ಲ ಸಿಗುತ್ತೆ. ತಪ್ಪದೀರ ಮಾಡಿಕೊಡ್ರಿ. ಈ ರೀತಿಯಾಗಿ ಸ್ನಾನ ಮಾಡೋದಾಗಿರ್ಬೋದು, ಪೂಜೆ ಆಗಿರ್ಬೋದು, ಮತ್ತು ಸ್ನಾನ ಆಗಿರ್ಬೋದು, ಪ್ರತಿಯೊಂದನ್ನು ಮಾಡ್ಕೊಳ್ಳಿ. ಸೂರ್ಯನ ಅನುಗ್ರಹ ಅನ್ನುವಂಥದ್ದಾಗುತ್ತೆ. ಸೂರ್ಯನ ಅನುಗ್ರಹ ಇತ್ತು ಅಂದರೆ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ. ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನುವಂಥದ್ದು ತುಂಬಿ ತುಳುಕುತ್ತೆ. ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ. ಟೇಕ್ ಕೇರ್. ಬಾಯ್.